ಸಿದ್ದೇಶ್ ಗೌಡರು, ಬಾಟ್ನಿ ಪ್ರೊಫೆಸರ್ ಸರ್ ಅವರು ಇಂದಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಓದಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ರಿಟೈರ್ಡ್ ಪ್ರೊಫೆಸರ್ ಆಗಿರೋದ್ರಿಂದ ಅವರ ಅನಿಸಿಕೆ ಬಹಳ ಮುಖ್ಯವಾಗಿರುತ್ತೆ. ಅವರನ್ನೇ ಕೇಳ್ತೇನೆ, ಸರ್ ದಯವಿಟ್ಟು ವಿದ್ಯಾರ್ಥಿಗಳು ಯಾವ ಥರ ಇರಬೇಕು, ಶಿಕ್ಷಣವನ್ನು ಯಾವ ಥರ ಕಲಿಬೇಕು, ಯಾವ ಥರ ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋ ಬಗ್ಗೆ ಮಾತಾಡಬೇಕು ಸರ್. ನಮಸ್ಕಾರ ಸರ್. ನಮಸ್ಕಾರ. ಖುಷಿ ಆಯಿತು. ನನಗೇನು ಮೂಲ ಇದೆ ಸರ್ ಮನಸ್ಸು. ನಾನು ಅದೇ ಸಿದ್ದೇಶ್ ಗೌಡ, ರಿಟೈರ್ಡ್ ಪ್ರೊಫೆಸರ್ ಆಫ್ ಬಾಟ್ನಿ, ಸರೋಡಿನ KLA ಕಾಲೇಜ್, ಬೆಂಗಳೂರು. ಓಕೆ ಸರ್. ರಾಜಧಾನಿಯಲ್ಲಿ ಬೆಂಗಳೂರು ಸ್ಟಾರ್ಟಿಂಗ್ ಅಪಾಯಿಂಟ್ಮೆಂಟಲ್ಲಿ ಸರ್? ಹಾಂ. ಓಕೆ ಓಕೆ. 72ರಲ್ಲಿ ಓಕೆ ಸರ್. ಈ ಚಾಕ್ ಪೀಸ್ ಹಿಡಿದು ಮೊನ್ನೆ 2006 ರಿಟೈರ್ಡ್ ಆದೆ. 2000. ಕಾಯ್ತಿದ್ದು ರಿಟೈರ್ಡ್ ಆಗೋಕ್ಕೆ. ಸರ್ ನಾನು ರಿಟೈರ್ಡ್ ಆಗಿ ಕಾಯ್ತಾ ಇದ್ದೆ. ಯಾಕೆ? ಕಲ್ತಿದ್ದು ಹಳ್ಳೀಲಿ. ಓಕೆ. ಕಲ್ತಿದ್ದು ಹಳ್ಳಿಲಿ, ಕಲಿಸಿದ್ದು ರಾಜಧಾನಿ. ನಮ್ಮ ಬೆಂಗಳೂರಲ್ಲಿ. ಓಕೆ ಸರ್. ಮನಸ್ಸಿಗೆ ಅಂಥ ವ್ಯವಸ್ಥೆ ಮಾಡಿಕೊಟ್ಟು ಊರಿಗೆ ನಾವು ವಾಪಸ್ ಕೊಡ್ಬೇಕಾ ಏನಾರು ಊರ ಮಕ್ಕಳಿಗೆ. ಹೌದು. ಆ ಮನಸ್ಸಿಗೆ ಬಂದಿತ್ತು. ರಿಟೈರ್ಡ್ ಆದ ತಕ್ಷಣ ಚೇರ್ಮನ್ನು ಸಿದ್ದೇಶ್ ಗೌಡ ಇಲ್ಲೇ ಇರಪ್ಪ, ಮುಂದುವರಿ. ಪ್ರಭಾಕರ್ ಕೋರೆ ಅಂತ ಕೇಳಿ, ಇಲ್ಲೇ ಇರಪ್ಪ, ಮುಂದುವರಿದಿಲ್ಲೇ ಅಂದರು. ಸರ್ ಕ್ಷಮಿಸಿ, ನನಗೆ ಜಂಬ ಅನ್ಕೋಬೇಡಿ, ನಿಮ್ಮ ಆಫರ್ ಭಾಳ ಥ್ಯಾಂಕ್ಸ್. ನನಗೆ ಅದು ಊರುಗಳು ಕಾಡ್ತದೆ, ನನಗೆ ನಾನು ಅಲ್ಲಿ ಹೋಗ್ಬೇಕು. ಅಂದರೆ ಹಳ್ಳಿ ಮಕ್ಕಳಿಗೆ ನೀವೇನಾದರೂ ಸೇವೆ ಮಾಡಬೇಕು, ಅವ್ರಿಗೆ ಕಲಿಸ್ಬೇಕು ಅನ್ನೋದು ನಿಮ್ಮ ಆಶೆ ಆಗಿತ್ತು. ಅದಕ್ಕಾಗಿ ದಯಮಾಡಿ ಅಂತ ಇಲ್ಲೂ ತುಮಕೂರು ಭಾಳ ಜನ ಕರೆದ್ರು, ಬರಪ್ಪ ಕುತ್ಕೊಂಡು ಪ್ರಿನ್ಸಿಪಾಲ್ ಆಗಿದ್ರು ಸ್ವಲ್ಪ ದಿನ ಅಂತ. ಇಲ್ಲ ದಯಮಾಡಿ ಬೇಡ ಬಿಡ್ರಿ ಅಂತ ಬಿಟ್ಕೊಂಡು ನನ್ನ ಮನಸ್ಸು ಏನಿತ್ತಲ್ಲ ಸರ್ ಮತ್ತೆ ಇರೋರೆಲ್ಲ ತಾವು. ಹೌದು ಸರ್. ಮ್ಯಾಥಮೆಟಿಕ್ಸ್ ಸಿಕ್ಕಿದ್ದೆ ನೀವು ಒಂದು ಸರ್ ಲಾಸ್ಟ್ ಟೈಮ್ ಕ್ಲಾಸ್ನಲ್ಲಿ. ಮನಸ್ಸಿಗೆ ಬಂತು, ಇಡೀ ರಾಜ್ಯ ಅಡ್ಡಾಡಿಕೊಂಡು ಆ ಹಳ್ಳಿಗಾಡಿನ PU ಕಾಲೇಜುಗಳಲ್ಲಿ ಒಂದೇನು ಅವ್ರಿಗೊಂದು ಬೋಧನೆ ಮಾಡೋಣ, 1 ಗಂಟೆ ಅವ್ರಿಗೊಂದು ಹ್ಯಾಂಡ್ ಹಾಕೋಣ, ಉಚಿತವಾಗಿ, ಗಾಳಿ ತುಂಬ ಉಚಿತವಾಗಿ. ಉಚಿತ ಅಲ್ಲ ಅದು, ಸರ್ಕಾರ ಸಂಬಳ ಕೊಡ್ತೈತೆ ಪೆನ್ಷನ್, ಅದು ಬಾಯ ನೆಚ್ಕೊಳ್ದಂಗೆ ಹೆಂಗೆ ತಿನ್ಲಪ್ಪ. ಅಂದರೆ ಉಚಿತವಾಗಿ ಇನ್ ದ ಸೆನ್ಸ್ ರಿಟೈರ್ಡ್ ಆದಮೇಲೆ ನಿಮಗೆ ಪೆನ್ಷನ್ ಬರ್ತಾ ಇತ್ತು, ಆ ಪೆನ್ಷನ್ ದುಡ್ಡಲ್ಲಿ ನೀವು ಈ ಥರ ಮಕ್ಕಳಿಗೆ ಹಾಗೆ ತಿನ್ನಕ್ಕೆ ಜೀಣಿಸ್ಕೊಬೋದು. ಹೆಂಗೆ 4 ಜನ ಮಕ್ಕಳ ಹತ್ರ ಹೋಗೋಣ, ತಲೆ ತಿನ್ನೋಣ, ತಿದ್ದೋಣ, ತೀಡೋಣ, ಒಂದು ಏನು ನಾಳೆ ಜಾಣರಾಗಲಿ ಅನ್ನೋ ಮನಸ್ಸು ನಂದು. ಓಕೆ ಸರ್. ಓಕೆ. ಹಾಗಾಗಿ ಪ್ರಾರಂಭ ಮಾಡಿದೆ. ಮಕ್ಕಳಿಗೆ ಫಸ್ಟ್ PUC ಮಕ್ಕಳಿಗೆ ಕಾಲೇಜಲ್ಲಿ ಹೋಗ್ತೀನಿ. ಏನು ಮಾಡಿ ಅಲ್ಲಿ ಕಾಲೇಜಿಗೆ ಹೋಗಿ ಏನು ಮಾಡ್ತೀರಾ ಸರ್? ಪ್ರಿನ್ಸಿಪಾಲ್ನ ಕೇಳ್ತೀನಿ, ಸರ್ ನಂಗೆ 1 ಗಂಟೆ ಮಕ್ಕಳ ಜೊತೆಗೆ ಇರ್ತೀನಿ, ಐ ಆಮ್ ಸೋ ಅವಕಾಶ ಕೊಟ್ಟರೆ ಮಕ್ಕಳ ಜೊತೆಗೆ 1 ಗಂಟೆ ಇರ್ತೀನಿ ಅಂತೆ. ಒಯ್ಯ ಬನ್ನಿ ಸರ್, ಭಾಳ ಅವಮಾನ ಅಂತ ನೀವು ಬರೋಕ್ಕೆ ಹೋಗ್ಬೇಡ್ರಿ, ಕ್ಲಾಸ್ ರೂಮ್ ಬೇಡ್ರಿ, ನೀವು ಬಂದಾಗ ಪ್ರಶಂಸೆ ಮಾಡಿದ್ರೆ ಅವ್ರ ಸಮಯ ಹೋಗ್ಬಿಡುತ್ತೆ. ಓಕೆ ಓಕೆ. ನಾನು ಕೊಂಡಾಡೋಕ್ಕೆ ಇಷ್ಟ. ನಿಮಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ? ಖಂಡಿತ. ಅವ್ರ ಜೊತೆಗೆ ಅವ್ರ ಸಮಯ ಭಾಳ ಮುಖ್ಯ. ಅದಕ್ಕೆ ನಾನು ಇರೋದ್ರಾಗೆ ನಾವು ಕೊಟ್ಟರೆ ಅವ್ರ ಜೊತೆಗೆ ಇರ್ತೀನಿ, ಎಲ್ಲರ ಸಮಯ ಮೂಲ್ಯ, ಅದಕ್ಕಾಗಿ ಎಚ್ಚರ ಹೋಗ್ತೀನಿ ಅಂತೇಳಿ ನಿಮ್ಮ ನಂಬರ್ ಹೇಳಿ ಸಾಕು, ಆ ರೂಮ್ಗೆ ಹೋಗ್ತೀನಿ, ಪರಿಚಯ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು, ಮಕ್ಕಳ ಇಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ಸಿದ್ದೇಶ್ ಗೌಡ ಅಂತ, ಪ್ರೊಫೆಸರು, ಕಲಿಸಿದ್ದು ಬೆಂಗಳೂರಲ್ಲಿ. ರಿಟೈರ್ಡ್ ಆದಮೇಲೆ ನಿಮ್ಮ ಜೊತೆ ಇರ್ಬೇಕಂತ ಬಂದೀನಿ. ಹೊಸದೇನು ಹೇಳಲ್ಲ, ಮತ್ತು ಯಾಕೆ ಸಾರ್ ಬಂದರೆ ಅನ್ಬೇಡ್ರಿ, ಗೊತ್ತಿರೋದನ್ನೇ ಮೇಷ್ಟ್ರುಗಳು ಹೇಳಿರ್ತಾರೆ, ಅಪ್ಪ ಅಮ್ಮ ಹೇಳಿರ್ತಾರೆ, ಪ್ರಿನ್ಸಿಪಾಲ್ ಹೇಳಿರ್ತಾರೆ, ನಿಮ್ಗೆ ಗಮನ ಹೋಗಿರಲ್ಲಪ್ಪ. ಈಗ ನಾನು ಹೇಳ್ದೆ ನಿಮಗೆ ಹೌದಲ್ವೇ ಅನ್ನೋ ಮಹತ್ವ ಬರುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಏನು ಹೇಳ್ತಾ ಇದ್ರಿ ಹುಡುಗರು? ಏನು ಹೇಳ್ತಾರೆ? ಅವಾಗ ಕೇಳ್ರಪ್ಪ, ಏನೋ ಅಪ್ಪ ಅಮ್ಮಗಳು ಸಕಲ ಎಲ್ಲ ಅವರು ಮೈ ಬಗ್ಗಿಸಿ ಬೆವರು ಸುರಿಸಿ ನಿಮಗೆ ಕಷ್ಟ ಹೇಳ್ದಂಗೆ ಎಲ್ಲ ನಿಮಗೆ ಈಡೇರಿಸ್ತಾರೆ. ನೀವು ಮಕ್ಕಳ ಸ್ವಲ್ಪ ಕೇಳ್ರು, ಅವ್ರು ಅಷ್ಟು ಮಾಡಿರ್ತಾರೆ ನಿಮಗೆ, ನೀವು ಮನಸ್ಸು ಬಗ್ಗಿಸಿ ಸಾಕ್ರಪ್ಪ, ಶ್ರದ್ಧೆಯಿಂದ ಮನಸ್ಸು ಬಗ್ಗಿಸಿ ಓದ್ರಿ. ಅದು ಮಾಡಲ್ಲ ನೀವು. ನಿಮ್ಮಮ್ಮ ಹೇಳ್ತಾಳೆ, ನಾನು ಜಾಣ ಇದ್ದೆ ಕಂಡ್ರು, ಕ್ಲಾಸ್ನಲ್ಲಿ ಏನು ಮಾಡ್ತೀಯ, ಅಪ್ಪ ಕಷ್ಟ ಇತ್ತು ಓದಿಸ್ಲಿಲ್ಲ, ಮುಂದೆ ಮದುವೆ ಮಾಡಿಕೊಟ್ರು, ಈಗ ನೀವು ಹುಟ್ಟಿದ್ದೀರ, ನಿಮ್ಮ ಮುಖಾಂತರ ನಾವು ಕನಸು ಕಾಣ್ತೀವಿ ಅಂತ ಬಡ್ಕೊಂತೇವೆ ಅವು ನಿಮಗೆ. ಅಮ್ಮ ಶುರು ಮಾಡಿದ್ಯಾ ಅನ್ನೋ ಮಟ್ಟಕ್ಕೆ ಎದಿರ ಹೊರ್ತು ಅದು ಬಿಟ್ಟು ಅದೇನು ಹೇಳಮ್ಮ, ಆಯಿತು ಇವತ್ತು ಯಾರೋ ಮಾಸ್ಟರ್ ನನ್ನ ತಲೆ ತಿಂದ್ರಿ, ಇವತ್ತು ಸ್ವಲ್ಪ ಯಾರ ಮನಸ್ಸಿಗೆ ಹಾಕಿದ್ರು, ನಿಮ್ಮ ಮನಸ್ಸು ತಗೊಳ್ತೀನಿ, ನೀವು ಹೇಳೋದು ನಿಜ, ನಾನು 2 ವರ್ಷ ಬದ್ಧತೆ ಬದುಕಿ ಓದಿ ಮನೆಗೆ ಹೆಸರು ತರ್ತೀನಿ ಅನ್ನೋ ಮಟ್ಟಕ್ಕೆ ಮನಸ್ಸು ಮಾಡ್ರಪ್ಪ ಅಂತ ಮಕ್ಕಳಿಗೆ ಹೇಳ್ತಾರೆ. ಜೊತೆಗೆ ಬೀಗ್ಬೇಕಂಡ್ರಪ್ಪ ಅಪ್ಪ ಅಮ್ಮಗಳು ಸರಿಕಿನ ಮಧ್ಯೆ ಆ ಮಟ್ಟಕ್ಕೆ ಓದಿ ಕಷ್ಟಪಟ್ಟು ಯಾಕಾಗಲ್ಲ. ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್, ಯು ವಿಲ್ ಶೋ ಇಟ್. ಮನಸ್ಸು ಹಾಕ್ಕೊಳ್ಳಿ, ಐ ಕ್ಯಾನ್, ಐ ವಿಲ್ ಅಂತ ಮನಸ್ಸು ಮಾಡ್ರಪ್ಪ.
ಸಂಕಲ್ಪ ಮಾಡಿರಿ, ಜಾಣರಾಗ್ತೀರಾ. ಹಾಂ. ನಾನು ಯಾಕೆ ಬಂದೀನಿ, ಹಾಂ. ರಾಜ್ಯದ ಎಲ್ಲ ಸವಲತ್ತು ಹೌದು. ಎಲ್ಲ ಅಲ್ಲೇ ಐತಿ, ಹೌದು. ಎಲ್ಲರೂ ಅಲ್ಲೇ ತೇಲ್ತಾರೆ, ಹೌದು. ನೀವು ಇಲ್ಲಿ ತೆವಳ್ತೀರಾ. ಹೌದು. ಯಾಕೆ ಸೌಲಭ್ಯಗಳು ಕಡಿಮೆ ನಿಮಗೆ, ಹೌದು ಹೌದು. ವಂಚಿತರಾಗಿದ್ದೀರಪ್ಪ. ಅದಕ್ಕೆ ನಾನು ಹೇಳಕ್ಕೆ ಬಂದಿರೋದು ಏನು, ಶ್ರಮ ವಹಿಸಿ ಶ್ರದ್ಧೆಯಿಂದ, ಹಾಂ. ಸ್ವಲ್ಪ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಓದಿಬಿಟ್ರೆ ನೀವಾಯಿತು, ನಿಮ್ಮ ಮೇಷ್ಟ್ರ ಆಯಿತು, ನಿಮ್ಮ ಮನೆ ಆಯಿತು. ಅಷ್ಟು ಇಟ್ಕೊಂಡ್ರು ಯಾಕಾಗಲ್ಲ. ಕಾಲೇಜ್ ಯಾಕೆ ದೂರ ಇರ್ತವೆ, ಕಾಲೇಜ್ ಬರುವಾಗ ಅಂದಾಜು ಈಗಾಗಲೇ ರಿಟೈರ್ಡ್ ಆದಮೇಲೆ ಎಷ್ಟು ಕಾಲೇಜುಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ ಈ ಥರ ಉಪನ್ಯಾಸ ಮಾಡೋದಕ್ಕೆ? ಹೌದಾ? ಹಾಂ. ನನಗೆ 60ನೇ ವರ್ಷಕ್ಕೆ ಹಾಂ. 60 ಕಾಲೇಜ್ ಹೋಗ್ಬೇಕು, ಹಾಂ. ಶಸ್ತಾಬ್ದಿ ಮಾಡ್ಕೋಬೇಕು, ಹಾಂ. ಊಟ ಹಾಕೆಲ್ಲ ಹುಡುಗರಿಗೆ ತಲೆ ತುಂಬಿ ಓಕೆ. ಶಸ್ತಾಬ್ದಿ ಜ್ಞಾನ ತುಂಬಿ. ಹಾಂ. 60 ವರ್ಷ 60 ಕಾಲೇಜಿಗೆ ಹೋಗಿ ಬಂದೆ. ಬಳ್ಳಾರಿ ಕಡೆಗೆ, ಬೆಳಗಾಂ ಕಡೆಗೆ, ಕೆಳಗಡೆ ಚಾಮರಾಜ ಕಡೆಗೆ, ದಾವಣಗೆರೆ ಕಡೆಗೆ, ಧಾರವಾಡಕ್ಕೆ ಹೋಗಿ ಬಂದೀನಿ. ಇಷ್ಟು ಕಾಲೇಜು ಸುತ್ತಿದ್ದೀರಲ್ಲ ಸರ್, 60 ನಿಮಗೆ ಕಾಲೇಜ್ ಸಂತೋಷ ಕೊಟ್ಟಿದ್ದ ಕಾಲೇಜ್ ಯಾವುದು? ಅಲ್ಲಿ ಚೆನ್ನಾಗಿ ಮಕ್ಕಳು ಕೇಳಿರು ಶಿವ. ಹಾಂ. ಆ ಮಕ್ಕಳಲ್ಲಿ ಕಣ್ಣಿಟ್ಟು ಹೇಳುವಾಗ ಹಾಂ. ಮನಸ್ಸಿಗೆ, ನನ್ನ ಬೋಧನೆ ಮನಸ್ಸಿಗೆ ಏನು ಮನಸ್ಸು ಪೂರ್ತಿ ಹಿಂಗೆ ಇಟ್ಕೊಂಡು ಆಲಿಸಿದ್ರು, ಕಣ್ಣ ನೀರು ತಂತಾರೆ. ಹಾಂ. ನನ್ನ ಹೇಳಿಕೆಗಳಿಗೆ ಪರಿಣಾಮ ಬೀರಿ ಅಲ್ಲೇ ಕಣ್ಣ ನೀರು ತಂದವು ಅಂತ ಒಂದು ಉದಾಹರಣೆ ಕೊಡಿ ಸರ್. ಯಾವ ಥರ ನೀವು ಹೇಳಿದಾಗ ಮಕ್ಕಳಿಗೆ ಪರಿಣಾಮ ಬೀರ್ತು ಅದೋ ಥರ ಒಂದು ಉದಾಹರಣೆ. ಹಾಂ. ನೋಡಪ್ಪ, ಅದು ಹೇಳಿದೆ, ಮಕ್ಕಳು ಅಪ್ಪ ಅಮ್ಮ ಭಾಳ ಕನಸು ಕಾಣ್ತಿದ್ದಾರೆ. ಹಾಂ. ಭಾಳ ಶ್ರಮ ಅವ್ರಿಗಾಗಿದ್ದು ನಿಮ್ಮ ಮುಖಾಂತರ ಕನಸು ಕಾಣ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಹಾಂ. ಹೇಳ್ಕೊಳ್ದೇಲೆ, ಸಾಲ ಸೂಲ ಮಾಡಿದ್ದನ್ನು ಮಕ್ಕಳಿಗೆ ಹೇಳ್ಕೊಳ್ದೇಲೆ ಆ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಎಲ್ಲ ಸವಲತ್ತು ಕೊಟ್ಟರೆ ನಿಮಗೆ, ಹಾಂ. ನೀವು ವಾಪಸ್ ಕೊಡೋದೇನು? ಒಳ್ಳೆ ಮಾರ್ಕ್ಸು, ಒಳ್ಳೆ ನಡುತ್ತೆ. ಇಂಥ ಕಾಲೇಜಿಗೆ ಓದಿದ್ವಿ, ಇಂಥ ಅಪ್ಪ ಅಮ್ಮಗಳು ಇಂಥ ಹೆಸರು ಮಾಡಿಸಿ ಬಿಕ್ಕೊಂಡು ಅದು ಮಾಡಿದ್ರೆ ಸಾಕು, ಪುಣ್ಯ ಗಿಟ್ಕೊಂತೀರ ಅನ್ನೋ ಮಟ್ಟಕ್ಕೆ ಅವರಿಗೆ ಸ್ವಲ್ಪ ಇರೋದ್ರಾಗೆ ಹೇಳ್ತಾನೆ. ಕೊನೆಗೆ ಏನು ಹೇಳ್ತೀನಿ ಗೊತ್ತಾ?